ಸ್ನೇಹಿತರು ಹಳ್ಳಿಕಾರ ಪ್ರೇಮಿಗಳು ಇವತ್ತು ದಿವಸ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಎರಡನೇ ದಿವಸನೂ ಬಂದ್ಬಿಟ್ಟಿದ್ವಿ ತಲಕಾಲ್ ಬೆಟ್ಟಕ್ಕೆ. ಹೌದೌದು. ಇವತ್ತು ದಿವಸ ನಾವು ತಲಕಾಲ್ ಬೆಟ್ಟದಲ್ಲಿ ನಮ್ಮ ಹುಡುಗರು ಹಳ್ಳಿಕಾರ ಪ್ರೇಮಿಗಳು ನೋಡಿ ಆನಂದ್ ಅಂತ, ಅವ್ರದ್ದು ನಾರಾಯಣ ದಾಸರಳ್ಳಿ, ಇವ್ರದ್ದು ಸೊನ್ನೆನಹಳ್ಳಿ ಕಾರ್ತಿಕ್ ಅಂತ. ಈ ಹುಡುಗರು ಈ ಕರುಗಳನ್ನ ಸಾಕ್ಬೇಕು, ನಾವು ಬಿತ್ತನೆ ಓರಿಗಳನ್ನ ಬೆಳೆಸ್ಬೇಕು ಅಂತ ಇದಕ್ಕೆ ನಾನೇ ಸರ್ ಕೊಟ್ಟಿದ್ದೀನಿ. ಹೌದಾ? ಇದರಿಂದ ಈ ಮುಖಾಂತರ ನಿಮ್ಗೆ ಪರಿಚಯ ಮಾಡಿಸ್ತಾ ಇವರ ಒಂದು ಇದನ್ನ ವಿಳಾಸನ ತಿಳ್ಕೊಂಡು ಇವ್ರಿಗೆ ನಿಮ್ಮ ಪ್ರೋತ್ಸಾಹ ಇರ್ಲಿ ಸ್ವಾಮಿ. ತಮ್ಮ ನಿಮ್ಮ ಹೆಸರು ಹೇಳಪ್ಪ? ಕಾರ್ತಿಕ್. ಊರ ಹೆಸರು? ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ತಲಕಾಲ್ ಬೆಟ್ಟಕ್ಕೆ? 30 ಆಗುತ್ತೆ. ಯಾವ ಕಾಲದಿಂದ ನೀವು ಸಾಕೋದು? ನಮ್ಮ ತಾತಂದ್ರ ಕಾಲದಿಂದನೂ ಬರ್ತಾ ಇದ್ದೀವಿ. ಹೌದಾ? ಬಿತ್ತನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಏನು ಓದ್ತಾ ಇರೋದು ನೀನು? ನಾನು ಡಿಗ್ರಿ ಓದ್ತಾ ಇದೆಯಾ? ಆದರೂ ನೀವು ಹಳ್ಳಿಕಾರ ಮೇಲೆ ಆಸೆ ಅಂದರೆ ಯುವಕರು ಮುಂದೆ ಬರಬೇಕು ಹಳ್ಳಿಕಾರ ಉಳಿಸ್ಲಿಕ್ಕೆ. ನಮ್ಮ ತಳಿ ನಮ್ಮ ಪರಂಪರೆ ನಾವು ಉಳಿಸ್ಬೇಕಲ್ವಾ? ನಾವು ಉಳಿಸ್ಕೊಂಡಿಲ್ಲ ಇನ್ಯಾರು ಉಳಿಸ್ಕೊಂತಾರೆ? ಅದಕ್ಕೆ ನಾವು ಅದೇ ಬರ್ತಾ ಇರ್ತೀವಿ. ಜಾತ್ರೆ ಬರ್ತಾ ಇರ್ತೀರಾ ವರ್ಷ? ನಿಮ್ಮ ಹೆಸರು ಹೇಳಿ? ಆನಂದ್. ನಿಮ್ಮೂರು? ಓಕೆ. ನಿಮ್ಮ ಮನೇಲಿ ಯಾವಾಗಲೂ ಇರುತ್ತಾ? ಅದೇ ಯುವಕರು ಮುಂದೆ ಬಂದ್ರೆ ನಮಗೆಲ್ಲ ಖುಷಿ ಆಗುತ್ತೆ. ಮುಂದೆ ಬರಬೇಕು. ಹೊಸ ತಲೆ ಸಹಕಾರ ಕೊಟ್ಟಿದ್ದಾರೆ ಸರ್. ನಾನೊಂದು ಹೌದಾ? ಎಚ್ ಕ್ಲಾಸ್ ಬಂದಿದ್ರಾ? ಓಕೆ. ಹೊಸ ತಲೆ ಬಂದ್ರೆ ಏನೋ ಹೊಸ ತಳಿ ಅಭಿವೃದ್ಧಿ ಆಗುತ್ತೆ. ಕರೆಕ್ಟ್. ಗಟ್ಟಿನ ಆಗ್ತಾ ಇರುತ್ತೆ. ಇದು ಅಲ್ಲ ಹಚ್ಚಲಿಕ್ಕೆ ಇನ್ನೂ ಸ್ವಲ್ಪ ಇನ್ನೂ 6 ತಿಂಗಳು ಬೇಕಲ್ಲ ಸರ್? ಆಗ್ತದೆ ಸರ್, ಒಂದು 6-7 ತಿಂಗಳು ಆಗ್ತದೆ. ಅದೇ ಇದು ವ್ಯಾಪಾರ ಹಿಡಿದೀರಾ? ಹೇಳ್ತಾ ಇದ್ದಾರೆ ಸರ್ ಅವರು. ಎಷ್ಟು ಕೇಳ್ತಾರೆ? ನೀವು ಕೊಡ್ಬೇಕು ಅಂತ ಏನಿಲ್ಲ? ಅವರು ಅದೇ ಎಷ್ಟು ಹೇಳ್ತೀರಾ ನಿಮ್ಮ ರೇಟು? 110. ಚೆನ್ನಾಗಿದ್ದಾವೆ. ಮೊಬೈಲ್ ನಂಬರ್ ಹೇಳಿ. 7411261157. ಸೊ ಹಿಂಗೆ ಬಿಟ್ಕೊ ಬನ್ನಿ ಮುಂದೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 6361192143. ಹಾಗೆ ಮುಂದೆ ಬನ್ನಿ. ಹೋಗಿ ಮುಂದೆ ಹೋಗಿ. ತಿರ್ಸ್ಕೊಂಬನ್ನಿ ಸಾಕು. ಕಟ್ಬಿಡಿ ಹೋಗಿ. ಇವತ್ತೆಲ್ಲ ವ್ಯಾಪಾರ ಹೆಂಗಿತ್ತು ಲಕ್ಕಣ್ಣರೇ? ಇವತ್ತು ಚೆನ್ನಾಗಿ ನಡೀತಾ ಇದೆ ಸರ್. ರೈತಾಪಿ ಜನಗಳು ಬರ್ತಾ ಇದ್ದಾರೆ. ಸಮಾಧಾನವಾಗಿದೆ, ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಒಂದು 30% ಮಾಡಿದ್ದಾರೆ. ಹೌದಾ? ಇವತ್ತು ನಾಳೆ ವ್ಯಾಪಾರ ಜೋರು ಇರ್ತದೆ. ಈ ವ್ಯಾಪಾರ ನೋಡ್ಕೊಂಡು ರೈತರು ನಾಳೆ ನಾಳದ್ದು ಕೊಂಡ್ಕೊಳ್ಳೋರು ಕೊಂಡ್ಕೊಳ್ತಾರೆ. ಇಲ್ಲಿ ವಹಿವಾಟು ಚೆನ್ನಾಗಿದೆ. ಇದು ಬಡವ್ರ ಪರಿಚಯ ಸರ್. ಹೌದೌದು, ಬಡವ್ರ ಪರಿಚಯ. ಮೇಲಾಗಿ ಗಡಿ ಭಾಗದಲ್ಲಿ ಇದ್ದೀವಿ. ಹೌದು. ಅದರಿಂದ 2 ರಾಜ್ಯದವರು ಇಲ್ಲಿ ಬಂದು ಬೇಕಾಗಿರುತ್ತವೆ ತಗೊಂಡು ಹೋಗ್ತಾರೆ. ಆಮೇಲೆ ನಮ್ಮ ರೈತರು ಇಲ್ಲಿ ಬದಲಾವಣೆ ಮಾಡ್ಕೊಂತಾರೆ. ಹೌದೌದು, ಬದಲಾವಣೆ ಮಾಡ್ಕೊಂಡು ಈ ವರ್ಷ ಎಲ್ಲರೂ ಚೆನ್ನಾಗಿ ಸಾಕಿ ಮತ್ತೆ ಈ ಇದಕ್ಕೆ ಬರ್ತಾರೆ ಸರ್. ಹೌದೌದು. ತಲಕಾಲ್ ಬೆಟ್ಟ ಇತಿಹಾಸ ಪ್ರಸಿದ್ಧ ಜಾತ್ರೆ. ಹೌದು. ಆಮೇಲೆ ಇಲ್ಲಿ ಇದು ಪ್ರೇಕ್ಷಣೀಯ ಸ್ಥಳನೂ ಹೌದು. ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ನಮ್ಮ ಚಾನಲ್ ಇದು 5ನೇ ವರ್ಷ ನಮ್ದು ಸರ್. ನಿಜಾನೇ, ಇಂಡಿಯನ್ ಚಾನಲ್ ಅಂದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ. ಈ ಚಾನಲ್ ನೋಡೋದೇ ಅಲ್ಲ, ಈ ಚಾನಲ್ ನಿಂದ ಹಳ್ಳಿಕಾರ ತಳಿ ಸಾಕ್ಬೇಕು ಅಂತ ಯುವಕರೆಲ್ಲ ಬಾರಿ ಮುಂದೆ ಬಂದ್ಬಿಟ್ಟಿದೆ. ಖುಷಿ ಆಗುತ್ತೆ. ಆಮೇಲೆ ದೂರದಿಂದ ಬರೋರ್ಗೆ ಬಡವ್ರ ಪರಿಚಯ ಅಂತೋ ಏನೋ ಸ್ವಲ್ಪ ಬರಲ್ಲ. ಈ ಸುತ್ತಮುತ್ತಲವರೇ ಸಖತ್ತಾಗಿ ಬರ್ತಾರೆ. ಯಾಕಂದ್ರೆ ಬೆಂಗಳೂರಿನವರು ಸ್ವಲ್ಪ ಸ್ಟ್ಯಾಂಡರ್ಡ್ ಅಂತ ಅಂದ್ಬಿಟ್ಟು ಮಾಗಡಿ ಅಂತೆ, ಆಮೇಲೆ ಇದು
ಗುಡಿ ಅಂತ ಅದೇ ಬೇರೆ ಚಾನಲ್ ಬಗ್ಗೆ ಹೇಳ್ತಿದ್ದೀರಾ? ಇಲ್ಲಿ ನೋಡ್ಕೊಂಡು ಈ ಚಾನಲ್ಗಳವ್ರು ಆ ಕಡೆ ಹೋಗ್ತಾರೆ ಹೊರ್ತು ರೈತರು ಅಷ್ಟೇ, ಚಾನಲ್ಗಳವರು ಅಷ್ಟೇ ಹತ್ರ ಇರೋಂತ ಊರುಗಳಿಗೆ ಹೋಗ್ತಾರೆ. ದೂರ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರ್ದು ಸಮಯ. ಥ್ಯಾಂಕ್ಸ್ ಥ್ಯಾಂಕ್ಸ್. ರೈತಾಪಿ ಜನಗಳು ನಿಮ್ ಬಗ್ಗೆ ನಮ್ಗೆ ಹತ್ರ ದೂರ ಅಂತಲ್ಲ, ಎಲ್ಲಿ ನಾವು ಗೋವು ಜಾತ್ರೆ ಇರುತ್ತೋ, ಗೋಗಳು ಸೇರ್ಕೊಂತಾವ, ತಳಿಗಾರರು ಇರ್ತಾವ, ಅಲ್ಲಿ ನಾವು ಬರ್ತೀವಿ. ಏನೋ ಸರ್ ನಿಮ್ ಕಡೆಯಿಂದ ಮೇಯಿಸೋದು, ಮೇವ್ ಹಾಕೋದು ಅಲ್ಲ, ಅಭಿವೃದ್ಧಿ ಮಾಡಿಸೋದಕ್ಕೆ ನಿಮ್ಮ ಒಂದು ಸಹಕಾರ ಭಾರಿ ಜಾಸ್ತಿ ಇದೆ ಸರ್. ಇವತ್ತೇನಾಯ್ತು ಅಂದ್ರೆ ಲೆಕ್ಕೊಂಡ್ರೆ ಮಧ್ಯಾಹ್ನದೇ ಬಂದೆ, 11 ಗಂಟೆಯಿಂದ ಮಾಡಿದೆ, 2 ಗಂಟೆವರೆಗೂ ವಿಡಿಯೋ ಮಾಡಿದೆ. ಆ ಓವರ್ ಹೀಟ್ ಆಗಿಬಿಟ್ಟು ನನ್ನ ಕ್ಯಾಮ್ರಾದಲ್ಲಿ ಎಲ್ಲ ಡಿಲೀಟ್ ಆಗೋಗ್ಬಿಡ್ತು. ಇದೊಂದೇ ವಿಡಿಯೋ ಇವತ್ತಿಂದು, ಏನು ಮಾಡೋಕ್ಕಾಗಲ್ಲ. ಕಷ್ಟಕ್ಕೆ ನಾವು ತೃಪ್ತಿ ಬಿಡ್ತೀವಿ. ನೋಡಿ ನಮ್ಮ ಲೋಕಲ್ ಲೀಡರ್ ಇದ್ದಾರೆ, ಅವರು ಇಲ್ಲಿ ಜಾತ್ರೆ ನಡೆಸ್ಕೊಡುವಂತ ಅವರು ಬಂದಿಲ್ಲಿ ಲೋಕಲ್ ಲೀಡರ್ಗಳು ಕೋಪರೇಷನ್ ಕೊಡಬೇಕು ನಮ್ಮಂತವ್ರಿಗೆ. ರಮೇಶ್ ಅಂತ ಹೇಳ್ಬಿಟ್ಟು ಸರ್, ನಮಗೂ ಹಳ್ಳಿಕಾರ ಅಂದ್ರೆ ತುಂಬಾ ಇಷ್ಟ. ನಮ್ಮ ತಾತನವ್ರ ಕಾಲದಿಂದಾನು ಹೌದಾ ಹಳ್ಳಿಕಾರ. ಊರ ಹೆಸರು ಹೇಳಿ ಸರ್? ಪಟ್ನ ಆಗಿದೆ ನಮ್ಮ ಕಡೆ ಎಲ್ಲ, ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಕ್ ಬಂದಿದ್ದೀರಾ? ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಇವತ್ತು ನಾಳೆ ಎಲ್ಲ ಫುಲ್ ಆಗಿರುತ್ತಲ್ಲ? ನಾಳೆ ಜಾಸ್ತಿ ಇರ್ತದೆ ಸರ್, ನಾಳೆ ಜಾಸ್ತಿ ಇರ್ತದೆ. ಹೌದೌದು ಸರ್, ಯುವಕರು ಇವ್ರ ಸಹಕಾರದಿಂದ ಜಾತ್ರೆ ಇನ್ನೂ ಚೆನ್ನಾಗಿ ಕಟ್ಲಿ ಆಗ್ಲಿ ಸರ್. ಹೌದೌದು, ನಾನು ಅವ್ರಿಗೆ ಪ್ರೇರಣೆ ಕೊಡ್ತೀನಿ. ಎಲ್ರು ಸಹಕಾರನೂ ಬೇಕು, ಒಬ್ರು ಇಬ್ಬರಿಂದ ಆಗೋದಂತದೆ, ಯಾವುದೇ ಆಗಲಿ ಪ್ರೇರಣೆನೂ ಆಗ್ಬೇಕಾಗ್ತದೆ. ಹೌದು, ಖಂಡಿತ. ಅವರ ಒಂದು ಪಾದ ಕರ್ಮಗಳಿಗೆ ನಾವು ಶರಣಾಗ್ತೀವಿ ಸ್ವಾಮಿ. ಸ್ವಾಮಿ ಆಶೀರ್ವಾದದಿಂದ ನಡೆಯೋದು ಅಷ್ಟೇ, ಯಾವುದೇ ಅಷ್ಟೇ, ನಾವೆಲ್ಲ ನಿಮಿತ್ತ ಅಷ್ಟೇ. ಸ್ವಾಮಿ ಮುಖಾಂತರ ನಿಮ್ಮ ಪರವಾಗಿ, ನಮ್ಮ ಯುವಕರ ಪರವಾಗಿ ನಾವು ಜೈ ಹಳ್ಳಿಕಾರ ಅಂತ ಕರಿತೀವಿ ಸ್ವಾಮಿ.